ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಬಂದು ಮೈಸೂರು ವಿಂಟರ್ ಫೆಸ್ಟಿವಲ್ನ ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. ನಮ್ಮ ಪಾರ್ಟ್ 1 ವ್ಲಾಗಲ್ಲಿ ನಾವು ಮೈಸೂರು ಫ್ಲವರ್ ಶೋನ ಕಂಪ್ಲೀಟ್ ಡೀಟೇಲಾಗಿ ತೋರಿಸಿದ್ದೀವಿ. ಇನ್ ಕೇಸ್ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ನೋಡಿ. ಆ್ಯಂಡ್ ಇವಾಗ ನಾವು ಬಂದಿರೋದೇ ಮೈಸೂರು ದಸರಾ ಎಕ್ಸಿಬಿಷನ್ಗೆ. ಆ್ಯಂಡ್ ಇಲ್ಲೂ ಕೂಡ ಎಂಟ್ರಿ ಟಿಕೆಟ್ ಇರುತ್ತೆ. ದೊಡ್ಡವ್ರಿಗೆ 50 ರುಪೀಸ್ ಆ್ಯಂಡ್ ಮಕ್ಕಳಿಗೆ 30 ರುಪೀಸ್. ಈ ಎಕ್ಸಿಬಿಷನ್ ಬಂದು 3:30 ಇಂದ ರಾತ್ರಿ 10 o'clockವರೆಗೂ ಇರುತ್ತೆ. ಇದೇ ನಮ್ಮ ಎಕ್ಸಿಬಿಷನ್ನ ಮೇನ್ ಎಂಟ್ರೆನ್ಸ್. ಸಿದ್ದರಾಮಯ್ಯ ಸಭಾಂಗಣ ಅಂತ ಮಾಡಿದ್ದಾರೆ. ಅದನ್ನು ನೀವು ಒಳಗಡೆ ಹೋಗ್ತಾ ಇದ್ದಂಗೆ ನೋಡ್ಬೋದು. ನಿಮಗೆ ತುಂಬಾ ಶಾಪ್ಸ್ ಇದೆ ಅಲ್ಲಿ. ಶಾಪಿಂಗ್ ಅಂತೂ ಸೂಪರಾಗಿ ಮಾಡ್ಬೋದು ಗಾಯ್ಸ್. ತುಂಬಾ ಚೆನ್ನಾಗಿದೆ ಎಲ್ಲನೂ. ಆ್ಯಂಡ್ ಫುಡ್ ಕೋರ್ಟ್ಗಂತೂ ಲೆಕ್ಕನೇ ಇಲ್ಲ, ಅಷ್ಟು ವೆರೈಟಿ ಆಫ್ ಫುಡ್ಡಿದು ಕಾರ್ಟ್ಸ್ ಎಲ್ಲ ಇತ್ತು ಅಲ್ಲಿ. ನಾವಿಲ್ಲಿ ಫ್ರೆಂಚ್ ಫ್ರೈಸ್ ಟ್ರೈ ಮಾಡಿದ್ವಿ, ಬಜ್ಜಿ ಟ್ರೈ ಮಾಡಿದ್ವಿ. ಆ್ಯಂಡ್ ಲೋನಾವಾಲ ಅವ್ರದ್ದೊಂದು ಶಾಪ್ ಇತ್ತು ಗಾಯ್ಸ್, ಅಲ್ಲಿ ಚಿಕ್ಕಿ ಮತ್ತು ಆಮ್ ಪಾಪಡ್ ಟ್ರೈ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನೀವು ನೋಡ್ಬೋದು ಅಲ್ಲಿಂದ ಮುಂದೆ ಬಂದರೆ ಕೆಲವೊಂದು ಇಲಾಖೆಗೆ ಸಂಬಂಧಪಟ್ಟಿರುವಂತಹ ಎಕ್ಸಿಬಿಷನ್ಸ್ನ ಕೂಡ ಮಾಡಿದ್ದಾರೆ. ಈಗ ನೋಡ್ತಾ ಇರ್ಬೋದು ನೀವು, ಕೈಗಾರಿಕೆ ಇಲಾಖೆ ಅವ್ರದ್ದಾಗಿರ್ಬೋದು, ಆಮೇಲೆ ಟ್ರಾವೆಲ್ದು ಆಗಿರ್ಬೋದು, ನಂದಿನಿ ಅವ್ರದ್ದಾಗಿರ್ಬೋದು, ಹಾಗೆ KSRTC ಅವ್ರದ್ದಾಗಿರ್ಬೋದು, ಹಿಯರಿಂಗ್ ಆ್ಯಂಡ್ ಲರ್ನಿಂಗ್ ಸೆಂಟರ್ ಅವ್ರದ್ದಾಗಿರ್ಬೋದು, ಆ ಇಲಾಖೆಗೆ ಸಂಬಂಧಪಟ್ಟಂಥ ಎಕ್ಸಿಬಿಷನ್ಸ್ ಮಾಡಿದ್ದಾರೆ. ಒಳಗಡೆ ನೀವು ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಒಳಗಡೆ ಆ ಇಲಾಖೆಗೆ ಸಂಬಂಧಪಟ್ಟಂಥ ಫೋಟೋಸ್ ಆಗಿರ್ಬೋದು, ಡೀಟೇಲ್ಸ್ ಆಗಿರ್ಬೋದು ನಿಮ್ಗೆ ಅಲ್ಲಿರುತ್ತೆ. ನೀವು ಪ್ರತಿಯೊಂದು ಡೀಟೇಲ್ಸ್ ಕೂಡ ಅದಕ್ಕೆ ರಿಲೇಟೆಡ್ ಅದ್ರ ಒಳಗಡೆ ಇರುತ್ತೆ. ನೀವು ಹೋಗಿ ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು. ಇವಾಗ ನೀವು ನೋಡ್ತಾ ಇರ್ಬೋದು, ಅದು ಕೈಗಾರಿಕೆ ಇಲಾಖೆದು. ಆ್ಯಂಡ್ ಎಕ್ಸಿಬಿಷನ್ ಅಂದಮೇಲೆ ಅಫ್ಕೋರ್ಸ್ ಆಟ ಆಡೋದಂಥದ್ದು ಇರಲೇಬೇಕು. ಸೊ ಅದು ಕೂಡ ಇದೆ. ನಾವು ಎಲ್ಲ ಎಕ್ಸ್ಪ್ಲೋರ್ ಮಾಡೋಷ್ಟರಲ್ಲಿ ಈವ್ನಿಂಗ್ ಆಗಿಬಿಡ್ತು. ಅಲ್ಲಿ ಲೈಟ್ಸ್ ಕೂಡ ಆನ್ ಮಾಡಿದರು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಲೈಟಿಂಗ್ಸು ತುಂಬಾ ಬ್ಯೂಟಿಫುಲ್ ಆಗಿತ್ತು. ಆ ನವಿಲಾಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದರು ಎಲ್ಲದನ್ನು. ಆ್ಯಂಡ್ ಸಮಥಿಂಗ್ ಲೈಕ್ ಸ್ನೋ ಥೀಮಲ್ಲೇನೋ ಮಾಡಿದರು ಅಲ್ಲಿ. ತುಂಬ ಚೆನ್ನಾಗಿತ್ತು ಅದು ಕೂಡ ನೋಡೋಕ್ಕೆ. ಅಲ್ಲೆಲ್ಲ ಫೋಟೋಸ್ ತೊಗೋತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ಮೈಸೂರನ್ನ ಡಬಲ್ ಡೆಕ್ಕರ್ ಬಸ್ಸಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ. ನೀವು ನೋಡ್ತಾ ಇರ್ಬೋದು ಬಸ್ನ. ಸಖತ್ತಾಗಿತ್ತು. ದಸರಾ ಟೈಮಲ್ಲಿ ಲೈಟಿಂಗ್ಸ್ ಕೂಡ ಈ ಬಸ್ಸಲ್ಲಿ ನೋಡೋಂಥ ಫೆಸಿಲಿಟಿ ಇತ್ತು. ಬನ್ನಿ ನಾವು ಹೋಗ್ತಾ ಇದ್ದೀವಿ ಇವಾಗ ಡಬಲ್ ಡೆಕ್ಕರ್ ಬಸ್ಸಲ್ಲಿ. ಹೇಗಿದೆ ಅಂತ ನಿಮಗೂ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತೀನಿ. ಈ ಡಬಲ್ ಡೆಕ್ಕರ್ ಬಸ್ನ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಈ ಡಬಲ್ ಡೆಕ್ಕರ್ ಬಸ್ನ ಟಿಕೆಟ್ ಪ್ರೈಸ್ ಬಂದು 250 ರುಪೀಸ್ ಪರ್ ಪರ್ಸನ್ನು. ಸೊ ನಿಮಗೆ ಟು ಆ್ಯಂಡ್ ಫ್ರೋ ಆಲ್ಮೋಸ್ಟ್ 15 ಕಿಲೋಮೀಟರ್ಸ್ ಆಗುತ್ತೆ. ಇಡೀ ಮೈಸೂರನ್ನ ಈ ಡಬಲ್ ಡೆಕ್ಕರ್ ಬಸ್ಸಲ್ಲಿ ರೌಂಡ್ ಹೊಡಿಸ್ತಾರೆ ನಿಮಗೆ. ಆ್ಯಂಡ್ ಕೆಲವು ಇಂಪಾರ್ಟೆಂಟ್ ಪ್ಲೇಸಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೂಡ ಕೊಡ್ತಾರೆ. ಸೊ ಈ ಬಸ್ನ ಟೋಟಲ್ ಟ್ರಾವೆಲಿಂಗ್ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ 2.5 hours ಆಗುತ್ತೆ. ನಿಮ್ಗೆ ಇಡೀ ಮೈಸೂರನ್ನ ತೋರಿಸ್ತಾರೆ. ತುಂಬ ಬ್ಯೂಟಿಫುಲ್ ಆಗಿತ್ತು ಈ ಬಸ್ಸಲ್ಲಂತೂ ಜರ್ನಿ ಮಾಡಿದ್ದು. ತುಂಬ ಖುಷಿಯಾಯಿತು ನನಗೆ. ಸೊ ಗಾಯ್ಸ್, ನಾವಿವಾಗ ಡಬಲ್ ಡೆಕ್ಕರ್ ಬಸ್ಸಲ್ಲಿ ಇಡೀ ಮೈಸೂರನ್ನ ರೌಂಡ್ಸ್ ಹೊಡ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಮೈಸೂರು ಪ್ಯಾಲೇಸ್ಗೆ. ನಾನು ನಿಮಗೆ ಮೊದಲಿನ ವೀಡಿಯೋಲ್ಲೇ ಹೇಳ್ದಂಗೆ ಎವ್ರಿ ಈವ್ನಿಂಗ್ 7 o'clock ಇಂದ 10 o'clockವರೆಗೂ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತಾಯಿತ್ತು. ಒಂದೊಂದು ದಿನ ಒಬ್ಬೊಬ್ಬರದ್ದು ಇರ್ತಾಯಿತ್ತು. ಆ್ಯಂಡ್ ನಾವು ಹೋಗಿದ್ದ ದಿವಸ ಅಲ್ಲಿ ಅಜಯ್ ವಾರಿಯರ್ ಅವ್ರದ್ದು ಆ್ಯಂಡ್ ಅವ್ರ ಜೊತೆ ಇನ್ನೂ ಹಲವಾರು ಸಿಂಗರ್ಸು ಪ್ರೋಗ್ರಾಮ್ ಕೂಡ ಇತ್ತು. ಸೊ ಓಕೆ ಗಾಯ್ಸ್, ನಾನು ಈ ಮೈಸೂರು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ ನಾನು ಒಂದು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಗಾಯ್ಸ್.
ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಗಾಯ್ಸ್, ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಲೇಬೇಡಿ, ಬಿಕಾಸ್ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ಅಪ್ಡೇಟ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.